ಸರ್ವಾಭೀಷ್ಟ ಸಿದ್ಧಿರಸ್ತು. ಅಧ್ಯಾಯ 12. ಕಡಲ ತೀರದಲ್ಲಿ ಭಾಗ 1. ಶ್ರೀಕರ್ ರವರು ರೆಸಾರ್ಟ್ ತಲುಪುವ ವೇಳೆಗೆ ಮಧ್ಯಾಹ್ನ 12:30 ಆಗಿತ್ತು. ಮನೆಯವರೆಲ್ಲ ಅದಾಗಲೇ ತಲುಪಿ 1 ಗಂಟೆಯ ಮೇಲಾಗಿತ್ತು. ಸುಭಾಷ್ ಹಾಗೂ ಸತ್ಯಜಿತ್ ರವರ ಸ್ನೇಹಿತನ ರೆಸಾರ್ಟ್ ಆದ್ದರಿಂದ ಅವರಿಗೆ ಅನುಕೂಲವಾಗುವಂತಹ ಇಷ್ಟವಾಗುವಂತಹ ರೂಮುಗಳನ್ನೇ ಕೊಟ್ಟಿದ್ದರು. ಸುಮಾರು 200 ಎಕರೆಯಷ್ಟು ವಿಶಾಲವಾದ ಜಾಗದಲ್ಲಿ ನಿರ್ಮಿಸಿದ್ದ 5 ಸ್ಟಾರ್ ರೆಸಾರ್ಟ್ ಅದು. ಮಕ್ಕಳು, ವಯಸ್ಕರು, ಹಿರಿಯರು ಹೀಗೆ ಎಲ್ಲ ವಯೋಮಾನದವರಿಗೂ ಇಷ್ಟವಾಗುವಂಥ ಎಲ್ಲ ಅಮ್ಯುನಿಟೀಸ್ಗಳನ್ನು ಒಳಗೊಂಡಿತ್ತು. ಸುಭಾಷ್ ಹಾಗೂ ಸತ್ಯಜಿತ್ ರವರು ಡೈನಿಂಗ್ ಏರಿಯಾ ಹಾಗೂ ಕ್ಲಬ್ ಹೌಸ್ಗೆ ಹತ್ತಿರವಿದ್ದ 2 ರೂಮುಗಳನ್ನು ಆಯ್ಕೆ ಮಾಡಿಕೊಂಡಿದ್ದರು. ರೆಸಾರ್ಟ್ ತಲುಪಿದವನೇ ಶ್ರೀಕರ್ ರಿಸೆಪ್ಷನ್ ಬಳಿ ನಡೆಯುತ್ತಾ ತಂದೆಗೆ ಕಾಲ್ ಮಾಡಿದ. ಅಲ್ಲೇ ರಿಸೆಪ್ಷನ್ ಬಳಿಯೇ ಸುಭಾಷ್ ಹಾಗೂ ಆನಂದ ಶೆಟ್ಟಿಯವರ ಜೊತೆಗೆ ಮಾತನಾಡುತ್ತಿದ್ದ ಸತ್ಯಜಿತ್ ರವರು ರಿಂಗ್ ಆದ ತಮ್ಮ ಮೊಬೈಲನ್ನು ತೆಗೆದು ನೋಡುವುದಕ್ಕೂ ಶ್ರೀಕರ್, ಸಿಂಚನ ಹಾಗೂ ಅರ್ಪಿತಾ ಒಳಗೆ ಬರುವುದಕ್ಕೂ ಸರಿ ಹೋಯಿತು. ಶ್ರೀ, ಬಂದ್ಯಾ? ಟಯರ್ಡ್ ಆಯ್ತಾ ಇಷ್ಟು ದೂರ ಡ್ರೈವ್ ಮಾಡಿದ್ದು? ಕಾಳಜಿಯಿಂದ ಮಗನ ಬಳಿ ಬಂದು ವಿಚಾರಿಸಿದರು ಸತ್ಯಜಿತ್. ನೋ ಡ್ಯಾಡ್, ಐ ಆಮ್ ಫೈನ್ ಎಂದು ನಗು ಮೊಗದಿ ಹೇಳಿದ ಮಗನ ಜೊತೆಗಿದ್ದ ಸಿಂಚನ ಹಾಗೂ ಮತ್ತೊಂದು ಹುಡುಗಿಯನ್ನು ಕಂಡ ಸತ್ಯಜಿತ್, ಹೌ ಆರ್ ಯು ಮೈ ಚೈಲ್ಡ್ ಎಂದು ಸಿಂಚನಾಳನ್ನು ಕೇಳುತ್ತಾ ಅರ್ಪಿತಾಳ ಕಡೆ ತಿರುಗಿ, ನಿನ್ನನ್ನು ಅಂದು ಪಾರ್ಟಿಯಲ್ಲಿ ನೋಡಿದ್ದೆ ಅಲ್ವಾ, ಚೆನ್ನಾಗಿದ್ಯಾಮ್ಮ ಎಂದು ಇಬ್ಬರನ್ನು ವಿಶ್ವಾಸದಿಂದ ಮಾತನಾಡಿಸಿದಾಗ ಸಿಂಚನ, ಫೈನ್ ಅಂಕಲ್, ಹೌ ಆರ್ ಯು ಎಂದು ಕೇಳಿದರೆ ಮುಗುಳ್ನಗೆ ನೀಡುತ್ತಾ ಹೂ ಎಂದು ತಲೆ ಆಡಿಸಿದಳು ಅರ್ಪಿತಾ. ವಿವಿಧ ರೀತಿಯ ರೂಮ್ ಹಾಗೂ ಕಾಟೇಜ್ಗಳ ಬಗ್ಗೆ ವಿಚಾರಿಸಿ ತಿಳಿದುಕೊಂಡ ಶ್ರೀಕರ್ ಹಾಗೂ ಸಿಂಚನ ರಿಸೆಪ್ಷನ್ನಿಂದ 10 ನಿಮಿಷದ ನಡಿಗೆಯಷ್ಟು ಅಂತರದಲ್ಲಿದ್ದ ಬೀಚ್ ವ್ಯೂ ಕಾಟೇಜ್ 2 ಆರಿಸಿದರು. ಒಂದು ಶ್ರೀಕರ್ನಿಗೆ, ಮತ್ತೊಂದು ಸಿಂಚನ, ಅರ್ಪಿತಾ ಹಾಗೂ ವೆಂಕಜ್ಜಿಗೆಂದು. ಹೇ ಶ್ರೀ, ಆ ಕಾಟೇಜಸ್ ನಮ್ಮ ರೂಮ್ಗಳಿಂದ ಬಹಳ ದೂರ ಆಗುತ್ತೆ. ಇನ್ಫ್ಯಾಕ್ಟ್ ನಮ್ಮ ರೂಮಿನ ವಿರುದ್ಧ ದಿಕ್ಕಿಗಾಯಿತು ನಿಮ್ಮ ಕಾಟೇಜ್ ಎಂದರು ಸುಭಾಷ್. ಸುಭಾಷ, ಅವರಿಗೆ ಬೇಕಾಗಿರೋದು ಅದೇನೇ ಕಣೋ. ಈ ವಯಸ್ಸಿನಲ್ಲಿ ತಂದೆ ತಾಯಿ ಕಣ್ಗಾವಲಿನಲ್ಲಿರೋ ಅಂದರೆ ಯಾರಿಗೆ ಇಷ್ಟ ಆಗುತ್ತೆ ಹೇಳು ಎಂದು ಸತ್ಯಜಿತ್ ರವರು ನಗುತ್ತಾ ಹೇಳಿದಾಗ ಶೆಟ್ಟಿಯವರ ನಗೆಯೂ ಸೇರಿತು. ಡ್ಯಾಡ್, ಎಷ್ಟು ಕಾಲೆಳೆಯುತ್ತೀರಿ ಎಂಬಂತೆ ಕ್ಷಣ ಕಣ್ಣು ಕಿರಿದುಗೊಳಿಸಿ ತಂದೆಯೆಡೆ ನೋಡಿ ನಂತರ ಶೆಟ್ಟಿ ಹಾಗೂ ಸುಭಾಷ್ ರವರನ್ನು ನೋಡುತ್ತಾ, ಹಾಗಲ್ಲ ಅಂಕಲ್, ಮಂಗಳೂರಿಗೆ ಬಂದು ಇಂಥ ಒಳ್ಳೆ ರೆಸಾರ್ಟ್ಗೆ ಬಂದು ಬೀಚ್ ವ್ಯೂ ರೂಮ್ಸ್ ತಗೊಂಡಿಲ್ಲ ಅಂದರೆ ಏನು ಚಂದ ಹೇಳಿ. ಕಾಟೇಜುಗಳ ಕೀ ತೆಗೆದುಕೊಂಡಾಗ ಸಿಂಚನ ತಾನು ವೆಂಕಜ್ಜಿಯನ್ನು ಕರೆತರುವುದಾಗಿ ಹೇಳಿ ತಂದೆಯ ರೂಮಿನ ಕಡೆ ಹೊರಟಳು. ಅವಳ ಹಿಂದೆಯೇ ಹೊರಟ ಅರ್ಪಿತಾಳನ್ನು ನೋಡುತ್ತಾ ಶ್ರೀಕರ್, ಸಿಂಚನಾಳ ಬಾಲ ಎಂದು ಗೊಣಗಿಕೊಳ್ಳುತ್ತಾ ನಸುನಕ್ಕನು. ಮಗನ ಪಕ್ಕದಲ್ಲೇ ಇದ್ದ ಸತ್ಯಜಿತ್ ರವರ ಸೂಕ್ಷ್ಮ ಕಣ್ಣುಗಳು ಇದನ್ನು ಗಮನಿಸದೇ ಇರಲಿಲ್ಲ. ಕಣ್ಣು ಕಿರಿದುಗೊಳಿಸಿ ನೋಡಿದರು ಮಗನನ್ನು. ಆದರೆ ಅವನ ಗಮನವೆಲ್ಲ ಸಿಂಚನ ಹಾಗೂ ಅರ್ಪಿತಾ ನಡೆದು ಹೋಗುತ್ತಿದ್ದ ದಿಕ್ಕಿನೆಡೆ ಇತ್ತು. ಮಗನ ದೃಷ್ಟಿ ಅರಿಸಿ ಹೋಗಿದ್ದು ಸಿಂಚನಾಳನ್ನೋ ಅಥವಾ ಅರ್ಪಿತಾಳನ್ನೋ ಎಂದು ಗೊಂದಲಕ್ಕೆ ಬಿದ್ದರು. ಇರಲಿ, ನನ್ನ ಮಗ ಯಾವುದನ್ನೂ ಜಾಸ್ತಿ ದಿನ ನನ್ನಿಂದ ಮುಚ್ಚಿಡುವುದಿಲ್ಲ ಎಂದುಕೊಳ್ಳುತ್ತಾ ಸುಮ್ಮನಾದರು. ಓಕೆ ಮೈ ಬಾಯ್, ಹೋಗಿ ಎಲ್ಲರೂ ಫ್ರೆಶನಪ್ ಆಗಿ, ಇನ್ನೇನು ಲಂಚ್ ರೆಡಿ ಇರುತ್ತೆ ಎನ್ನುತ್ತಾ ಸ್ನೇಹಿತರನ್ನು ಡೈನಿಂಗ್ ಏರಿಯಾಗೆ ಕರೆದುಕೊಂಡು ಹೊರಟರು ಶೆಟ್ಟಿಯವರು. ರೆಸಾರ್ಟ್ಗೆ ಬಂದವರೇ ಸುಲೇಖಾ ಹಾಗೂ ಮಿಥಿಲಾ ರೆಸ್ಟ್ ಮಾಡುವ ನೆಪ ಹೇಳಿ ಲಗೇಜ್ ಹಿಡಿದು ತಮ್ಮ ತಮ್ಮ ರೂಮ್ ಸೇರಿದವರಿಗೆ ವೆಂಕಜ್ಜಿಯ ನೆನಪೂ ಸಹ ಇಲ್ಲ. ಈ ರೀತಿಯ ವರ್ತನೆ ವೆಂಕಜ್ಜಿಗೆ ಹೊಸದೇನೂ ಅಲ್ಲವಾದ್ದರಿಂದ ಆಕೆ ಹೆಚ್ಚಿಗೆ ಯೋಚಿಸದೆ ತನ್ನ ಬ್ಯಾಗಿನೊಂದಿಗೆ ರೂಮಿನ ಎದುರಿಗಿದ್ದ ಲಾನಿನ ಸಿಟ್ಔಟ್ ಒಂದರ ಕುರ್ಚಿಯಲ್ಲಿ ಕುಳಿತು ಅಲ್ಲಿನ ಪರಿಸರ, ಅತ್ತಿಂದಿತ್ತ ಓಡಾಡುವ ಜನರನ್ನು ನೋಡತೊಡಗಿದರು. ಕಳ್ಳ ಹೆಜ್ಜೆ ಇಡುತ್ತಾ ಸದ್ದಿಲ್ಲದೆ ಬಂದ ಸಿಂಚನ ವೆಂಕಜ್ಜಿಯ ಬೆನ್ನ ಹಿಂದೆ ನಿಂತು ಭೌ ಎನ್ನುತ್ತಾ ಜೋರಾಗಿ ಅವರ ಭುಜವಿಡಿದು ಅಲುಗಿಸಿದಳು ಹೆದರಿಸುವಂತೆ. ಕಳ್ಳಿ, ಬಂದ್ಯಾ?
ನಗುತ್ತಾ ಸಿಂಚನಾಳ ಕೈ ಹಿಡಿದು ಅವರೆದುರಿನ ಕುರ್ಚಿಯಲ್ಲಿ ಕೂಡಿಸಿದರು. ಗೊತ್ತಾಗೋಯ್ತಾ ನಿಂಗೆ ಎಂದು ಮೂತಿ ಉದ್ದ ಮಾಡುತ್ತಾ ಕೇಳಿದವಳ ತಲೆಗೆ ಸಣ್ಣಗೆ ಮೊಟಕುತ್ತಾ, ಗೊತ್ತಾಗದೇ ಇರುತ್ತೇನೆ ಹುಚ್ಚು ಹುಡುಗಿ ಎಂದು ನಗುತ್ತಾ ಹಿಂದಿರುಗಿದವರು ಅರ್ಪಿತಾಳನ್ನು ಕಂಡು ಸಂತಸದಿಂದ, ಅರೆ ಅರ್ಪಿತಾ, ನೀನು ಬಂದದ್ದು ಬಹಳ ಖುಷಿಯಾಯಿತು. ಇನ್ನು ನಮ್ಮ ಸಿಂಚನಾನ ಹಿಡಿಯೋರೇ ಇಲ್ಲ, ಹೇಗಿದ್ದೀಯಮ್ಮ ಎಂದು ಅವಳ ಕೈ ಹಿಡಿದು ತಮ್ಮ ಬಳಿ ಕರೆದುಕೊಂಡರು. ಚೆನ್ನಾಗಿದ್ದೀನಿ ಅಜ್ಜಿ, ನೀವು ಹೇಗಿದ್ದೀರಾ? ಯಾಕಿಲ್ಲಿ ಕೂತಿದ್ದೀರಾ ಎನ್ನುತ್ತಾ ಅವರೆದುರು ಮೊಣಕಾಲೂರಿ ಕುಳಿತುಕೊಳ್ಳುತ್ತಾ ಕೇಳಿದಳು ಅರ್ಪಿತಾ. ಇನ್ಯಾಕೆ, ಆ ಸ್ಟೈಲಿಶ್ ಲೇಡೀಸ್ ಇವರನ್ನು ಒಳಗೆ ಕರೆದಿರುವುದಿಲ್ಲ ಅದಕ್ಕೆ ಎಂದು ಸಿಂಚನ ಅಸಡ್ಡೆಯಿಂದ ನುಡಿದಾಗ ವೆಂಕಜ್ಜಿ ಅವಳ ಅಂಗೈ ಹಿಡಿದು ಹಾಗೆಲ್ಲ ಮಾತನಾಡಬೇಡ ಎಂಬಂತೆ ಅಡ್ಡಡ್ಡ ತಲೆಯಾಡಿಸಿದರು. ನೀನು ಬದಲಾಗೋದಿಲ್ಲ ಎನ್ನುತ್ತಾ ಸಿಂಚನ ವೆಂಕಜ್ಜಿಯ ಕೈ ಹಿಡಿದರೆ ಅರ್ಪಿತಾ ಅವರ ಬ್ಯಾಗನ್ನು ತೆಗೆದುಕೊಂಡಳು. ಮೂವರು ಬೀಚ್ ವ್ಯೂ ಕಾಟೇಜಿನ ಕಡೆ ಹೆಜ್ಜೆ ಹಾಕಿದರು. ಸುಮಾರು 1:30 ಎಲ್ಲರೂ ಡೈನಿಂಗ್ ಏರಿಯಾದಲ್ಲಿ ಸೇರಿದ್ದ. ಬಫೆ ಆದ್ದರಿಂದ ಎಲ್ಲರೂ ಅವರವರಿಗೆ ಇಷ್ಟವಾದ ತಿನಿಸುಗಳನ್ನು ಬಡಿಸಿಕೊಂಡರು. ಸಿಂಚನ, ವೆಂಕಜ್ಜಿ ಹಾಗೂ ಅರ್ಪಿತಾಳ ಸಂಕೋಚ ಸ್ವಭಾವವನ್ನು ಅರಿತು ಅವರೊಂದಿಗೆ ನಗುತ್ತಾ ಹರಟುತ್ತಾ ಅವರು ಆ ಪರಿಸರಕ್ಕೆ ಹೊಂದಿಕೊಳ್ಳಲು ಸಹಾಯ ಮಾಡುತ್ತಿದ್ದಳು. ಸತ್ಯಜಿತ್ ಹಾಗೂ ಸುಭಾಷ್ ದಂಪತಿಗಳು ಒಂದು ಟೇಬಲ್ ಹಿಡಿದು ಕುಳಿತರೆ ಅದರ ಪಕ್ಕದ ಟೇಬಲ್ನಲ್ಲಿ ಉಳಿದ 4 ಕುಳಿತರು. ಮಾತು ನಗುವಿನೊಂದಿಗೆ ಊಟ ಮುಂದುವರೆದಿತ್ತು. ಅರ್ಪಿತಾ ಹೋದಲ್ಲೆಲ್ಲ ಮಗನ ಕಂಗಳು ಅವಳನ್ನು ಹಿಂಬಾಲಿಸುತ್ತಿದ್ದುದನ್ನು ಗಮನಿಸಿದ ಸತ್ಯಜಿತ್ರವರಿಗೆ ಕೆಲ ಸಮಯದ ಹಿಂದಿದ್ದ ಗೊಂದಲ ಈಗ ಬಗೆಹರಿದಿತ್ತು. ಈ ವಯಸ್ಸಿನಲ್ಲಿ ಇಂತಹ ಆಕರ್ಷಣೆಗಳು ತೀರಾ ಸಹಜ ಎಂದುಕೊಳ್ಳುತ್ತಾ ನಸುನಕ್ಕು ಊಟ ಮುಂದುವರೆಸಿದರು. ಇತ್ತ ಸಿಂಚನ ಕೂಡ ಶ್ರೀಕರ್ ಅರ್ಪಿತಾಳೆಡೆ ಬೀರುತ್ತಿದ್ದ ಕಳ್ಳನೋಟವನ್ನು ಗಮನಿಸಿದ್ದಳು. ಊಟವಾದ ನಂತರ ಎಲ್ಲರೂ ಸ್ವಲ್ಪ ಸಮಯ ರೆಸ್ಟ್ ಮಾಡಿ ಸಂಜೆ ರೆಸಾರ್ಟ್ ಸುತ್ತಾಡೋಣ ಎಂದುಕೊಳ್ಳುತ್ತಾ ತಮ್ಮ ತಮ್ಮ ರೂಮಿಗೆ ತೆರಳಿದರು. ಇತ್ತ ಕಾಟೇಜಿನ ಬಳಿ ಬಂದಾಗ ಸಿಂಚನ ಹಾಗೂ ಅರ್ಪಿತಾ ಅವರ ಕಾಟೇಜಿನ ಬಳಿ ಹೊರಟಾಗ ಚುರುಕಾದ ಶ್ರೀಕರ್, ಸಿಂಚನ, ಏನ್ ಮಾಡ್ತೀರಾ ಇವಾಗ ಕೇಳುತ್ತಾ ಅವರನ್ನು ನಿಲ್ಲಿಸಿದನು. ಏನಿಲ್ಲ, ಹಾಗೆ ಮೂವಿ ಏನಾದರೂ ನೋಡುತ್ತಾ ರಿಲ್ಯಾಕ್ಸ್ ಮಾಡೋದು ಹೇಳಿದಳು ಸಹಜವಾಗಿ. ಹಾಗಾದರೆ ನೀನು ನಿನ್ನ ಫ್ರೆಂಡ್ ನನ್ನ ರೂಮಿಗೆ ಬನ್ನಿ, ಪಾಪ ವೆಂಕಜ್ಜಿ ಸ್ವಲ್ಪ ಹೊತ್ತು ನಿದ್ದೆ ಮಾಡಲಿ, ನಾನು ಒಬ್ಬನೇ ಏನು ಮಾಡಲಿ, ಬೋರ್ ಆಗುತ್ತೆ. ಅರ್ಪಿತಾಳನ್ನು ನೋಡದೆ ಇರಲು ಕಷ್ಟವೆನಿಸಿ ಜಾಣತನದಿಂದ ಅವರಿಬ್ಬರಿಗೂ ತನ್ನ ರೂಮಿಗೆ ಆಹ್ವಾನವಿತ್ತನು. ತಮ್ಮ ಪ್ರಯಾಣ ಶುರುವಾದಾಗಿನಿಂದಲೂ ಶ್ರೀಕರ್ನ ಗಮನ ತನ್ನ ಮೇಲಿದೆ ಎಂಬುದು ಅರ್ಪಿತಾಳಿಗೆ ತಿಳಿದಿತ್ತು. ಈಗ ಅವನ ರೂಮಿಗೆ ಹೋದರೆ ಮತ್ತೆ ಅವನ ಕಣ್ಣೋಟವನ್ನು ಎದುರಿಸಬೇಕು ಎಂಬುದನ್ನು ನೆನೆದು ಒಂದೆಡೆ ಸಂಕೋಚವೆನಿಸಿದರೆ ಮತ್ತೊಂದೆಡೆ ಏನೋ ಅರಿಯದ ಉದ್ವೇಗ. ಬೆಳಗ್ಗಿನಿಂದಲೂ ಈ ದ್ವಂದ್ವ ಭಾವನೆಗಳ ಸಂಘರ್ಷದಲ್ಲಿ ಬಳಲಿ ಹೋಗಿತ್ತವಳ ಮನಸ್ಸು. ಎಲ್ಲಿ ಸಿಂಚನ ಅವನ ಮಾತಿಗೆ ಒಪ್ಪಿಬಿಡುವಳೋ ಎಂದು ಆತಂಕದಿಂದ ಅವಳೆಡೆ ನೋಡುವುದಕ್ಕೂ, ಓಕೆ ಹಾಗೆ ಮಾಡೋಣ ವೆಂಕಜ್ಜಿ, ನಿಂಗೇನು ಬೇಜಾರಿಲ್ಲ ತಾನೆ? ನಾವು ಮೂವರು ಒಟ್ಟಿಗೆ ಮೂವಿ ನೋಡ್ತೀವಿ, ನೀನು ಇವಾಗ ರೆಸ್ಟ್ ತಗೋ, ಸಂಜೆ ಎಲ್ಲರೂ ಒಟ್ಟಿಗೆ ಸುತ್ತುವುದಕ್ಕೆ ಹೋಗೋಣ ಎಂದು ವೆಂಕಜ್ಜಿಗೆ ಹೇಳಿ ಬಾರು ಎಂದು ಗೆಳತಿಯ ಕೈ ಹಿಡಿದಳು. ಸಿಂಚನ, ನನಗೂ ನಿದ್ದೆ ಬರ್ತಾ ಇದೆ, ನಾನು ವೆಂಕಜ್ಜಿ ಜೊತೆಗೆ ಇರ್ತೀನಿ ಎಂದಾಗ ಎಲ್ಲಿ ತನ್ನ ಪ್ಲಾನ್ ಫ್ಲಾಪ್ ಆಗುತ್ತೋ ಎಂಬಂತೆ ಆತಂಕದಿಂದ ನೋಡುತ್ತಿದ್ದ ಶ್ರೀಕರ್. ನೀನು ಮಧ್ಯಾಹ್ನದೊತ್ತು ಎಷ್ಟು ನಿದ್ದೆ ಮಾಡ್ತೀಯಾ ಅಂತ ನಾನು ನೋಡಿದ್ದೀನಿ, ಸಾಕು ಬಾರೆ, ಇಷ್ಟು ದೂರ ಬಂದು ನಿದ್ದೆ ಮಾಡ್ತಾಳಂತೆ ಎಂದು ಗೆಳತಿಗೆ ಮತ್ತೊಂದು ಮಾತನಾಡಲು ಅವಕಾಶ ಕೊಡದೆ ಕೈ ಹಿಡಿದು ಎಳೆದುಕೊಂಡೇ ಹೊರಟಳು ಸಿಂಚನ. ಖುಷಿಯಿಂದ ಶಿಲ್ಲೆ ಹಾಕುತ್ತಾ ಅವರ ಹಿಂದೆ ಹೆಜ್ಜೆ ಹಾಕಿದನು ಶ್ರೀಕರ್. ವಿಶಾಲವಾದ ಕಾಟೇಜಿನ ಒಂದು ಬದಿಯಲ್ಲಿ ಶುಭ್ರವಾದ ಬಿಳಿ ಬೆಡ್ ಸ್ಪ್ರೆಡ್ನಿಂದ ಸಜ್ಜಾಗಿದ್ದ ಕ್ವೀನ್ ಸೈಜ್ ಬೆಡ್, ಅದರ ಪಕ್ಕದಲ್ಲಿಯೇ ದೊಡ್ಡದಾದ 2 ಸೋಫಾ, ಅದರ ಎದುರಿನ ಗೋಡೆಗೆ ಟಿವಿ ಫಿಕ್ಸ್ ಮಾಡಲಾಗಿತ್ತು. ಮೂವರು ಕುಳಿತ ನಂತರ ಟಿವಿ ಆನ್ ಮಾಡಿದ ಸಿಂಚನ ರಿಮೋಟ್ ಹಿಡಿದು ಚಾನಲ್ ಬದಲಿಸುತ್ತಾ ಹೋದಳು. ಇದ್ದಿದ್ದರಲ್ಲಿ ಪರವಾಗಿಲ್ಲ ಎನಿಸಿದ ಒಂದು ಇಂಗ್ಲಿಷ್ ಸಿನಿಮಾ ಹಾಕಿದಳು.
ಇಂಗ್ಲಿಷ್ ಸಿನಿಮಾಗಳನ್ನು ನೋಡಿ ಅಭ್ಯಾಸವಿರದ ಅರ್ಪಿತಾಳಿಗೆ ಅದರಲ್ಲಿನ ಕೆಲವು ಸನ್ನಿವೇಶಗಳು, ಅವರ ಉಡುಗೆ ತೊಡುಗೆಗಳು ಸ್ವಲ್ಪ ಮುಜುಗರವನ್ನುಂಟು ಮಾಡಿತು. ಸ್ವಲ್ಪ ಸಮಯದ ನಂತರ ಕೂತು ಸಿನಿಮಾ ನೋಡುತ್ತಿದ್ದ ಸಿಂಚನ ಹಾಗೆಯೇ ಸೋಫಾದಲ್ಲಿ ಅಡ್ಡಾದಳು. ಪ್ರಯಾಣದ ಆಯಾಸವೋ, ರುಚಿಯಾದ ಬಿಸಿ ಬಿಸಿಯಾದ ಊಟದ ಪ್ರಭಾವವೋ ಅಥವಾ ಬಿಸಿಲಿನ ತಾಪದಿಂದಲೋ ಏನೋ ಅವಳ ಕಣ್ಣೆಳೆಯತೊಡಗಿತು. ನೋಡುತ್ತಿದ್ದಂತೆಯೇ ಒಳ್ಳೆಯ ನಿದ್ರೆಗೆ ಜಾರಿದಳು ಸಿಂಚನಾಳ ಕಡೆ ನೋಡಿದ ಶ್ರೀಕರ್ ಹಾಗೂ ಅರ್ಪಿತಾರ ಕಂಗಳು ಸಂಧಿಸಿದವು. ಅಂದು ಸಿಂಚನಾಳ ಮನೆಯ ಪಾರ್ಟಿಯಲ್ಲಿ ಭೇಟಿಯಾದ ನಂತರ ಮತ್ತೆ ಹಿಂದೆ ಅವರಿಬ್ಬರ ಭೇಟಿಯಾದದ್ದು. ಅಂದು ಪಾರ್ಟಿಯ ದಿನ ಹಿಂದೆ ಹಿಂದೆ ಬಂದು ಅವಳನ್ನು ತಾನಾಗಿಯೇ ಮಾತನಾಡಿಸಿದ್ದವನು ಇಂದು ಬೆಳಿಗ್ಗೆಯಿಂದಲೂ ಒಂದು ಮಾತನ್ನೂ ಆಡಿಸಿರಲಿಲ್ಲ. ಆದರೆ ಅವನ ಕಂಗಳು ಅವಳ ಕಂಗಳ ಜೊತೆ ಸಾಕಷ್ಟು ಸಂಭಾಷಣೆ ನಡೆಸಿತ್ತು. ರೆಪ್ಪೆಯಲೊಗಿಸದೆ ತನ್ನನ್ನೇ ನೋಡುತ್ತಿದ್ದವನ ನೋಟವನ್ನು ಎದುರಿಸಲಾರದೆ ಅತ್ತಿತ್ತ ನೋಡಿ ಮತ್ತೆ ಟಿವಿ ನೋಡುವಂತೆ ನಟಿಸಿದಳು. ಕೇವಲ ತನ್ನ ಒಂದು ನೋಟಕ್ಕೆ ನಾಚಿ ಕೆಂಪಾದವಳನ್ನು ಬಾಹುಗಳಲ್ಲಿ ತಬ್ಬಿ ಮುದ್ದಿಸಬೇಕೆಂಬ ಬಯಕೆಯಾಯಿತವನಿಗೆ. ಸದ್ದಿಲ್ಲದೆ ಅವಳ ಅಂದವನ್ನು ಆಸ್ವಾದಿಸುತ್ತಿದ್ದ ತನ್ನ ಕಂಗಳನ್ನು ಮನಸ್ಸಿಲ್ಲದ ಮನಸ್ಸಿನಿಂದ ಟಿವಿಯೆಡೆ ಹೊರಳಿಸಿದನು ಶ್ರೀಕರ್. ಬರುತ್ತಿದ್ದ ಸಿನಿಮಾದಲ್ಲಿ ನಾಯಕ ನಾಯಕಿಯ ತುಟಿಗೆ ಮುತ್ತಿಕ್ಕುತ್ತಿದ್ದುದನ್ನು ನೋಡಿ ತಾವಾಗಿಯೇ ಶ್ರೀಕರ್ನ ಕಣ್ಣುಗಳು ಅರ್ಪಿತಾಳ ಅದರದೆಡೆ ಹೋದವು. ಅಪ್ಪಿತಪ್ಪಿಯೂ ಅವಳು ಇವನೆಡೆ ನೋಡುವ ಧೈರ್ಯ ಮಾಡಲಿಲ್ಲ. ಭಯ, ಸಂಕೋಚ, ನಾಚಿಕೆಯಿಂದ ಮತ್ತಷ್ಟು ಕೆಂಪಾದ ಅವಳ ಮೊಗದ ಸೌಂದರ್ಯ ಅವನ ಕಣ್ಣುಗಳಿಗೆ ಹಬ್ಬವನ್ನುಂಟು ಮಾಡಿತ್ತು. ಸಿನಿಮಾದಲ್ಲಿ ನಾಯಕ ನಾಯಕಿ ಮತ್ತಷ್ಟು ಮುಂದುವರೆಯುತ್ತಿದ್ದ ದೃಶ್ಯವನ್ನು ನೋಡಿ ಇನ್ನು ತಾನಲ್ಲಿ ಕುಳಿತಿರಲಾರೆನೆಂಬಂತೆ ತನ್ನ ಮೊಬೈಲ್ಗೆ ಯಾವುದೋ ಕಾಲ್ ಬಂದಂತೆ ನಟಿಸಿ ಹಲೋ ಎನ್ನುತ್ತಾ ಸಿಟ್ಔಟ್ ಕಡೆ ನಡೆದಳು. ಅವಳು ಬೇಕೆಂದೇ ಎದ್ದು ಹೋದಳು ಎಂಬುದು ಅರ್ಥವಾಗದಷ್ಟು ದಡ್ಡನೇನಾಗಿರಲಿಲ್ಲ ಶ್ರೀಕರ್. 1-2 ನಿಮಿಷಗಳು ಬಿಟ್ಟು ತಾನು ಎದ್ದು ಅವಳಿದ್ದಲ್ಲಿ ಹೋದ. ಸಿಟ್ಔಟಿಂದ 4 ಮೆಟ್ಟಿಲುಗಳು ಇಳಿದರೆ ನೇರವಾಗಿ ಬೀಚ್ಗೆ ಹೋಗಬಹುದಿತ್ತು. ಮೆಟ್ಟಿಲುಗಳ ಮೇಲೆ ಕುಳಿತು ಸಮುದ್ರವನ್ನೇ ನೋಡುತ್ತಾ ನಸು ನಗುತ್ತಿದ್ದವಳ ಪಕ್ಕದಲ್ಲಿ ಬಂದು ಕುಳಿತನು ಶ್ರೀಕರ್. ಮೆಟ್ಟಿಲುಗಳು ಅಷ್ಟೇನೂ ಅಗಲವಿರಲಿಲ್ಲವಾದ್ದರಿಂದ ಅವನು ಅವಳಿಗೆ ಅಂಟಿಕೊಂಡಂತೆಯೇ ಕುಳಿತುಕೊಳ್ಳಬೇಕಾಗಿತ್ತು. ಅವನ ಸ್ಪರ್ಶ ಅವಳಿಗೆ ಬೆಂಕಿ ಸೋಕಿದಂತಾಗಿತ್ತು. ಅವನನ್ನು ಅಷ್ಟು ಸನಿಹದಲ್ಲಿ ನಿರೀಕ್ಷಿಸಿರದಿದ್ದವಳು ಏನು ಮಾಡಲು ತೋಚದೆ ಗೊಂಬೆಯಂತೆ ಕುಳಿತಿದ್ದಳು. ಮತ್ತಷ್ಟು ಸನಿಹ ಬಂದವನು ಬೀಚ್ ಅಂದರೆ ಇಷ್ಟನಾ? ಕಿವಿಯ ಬಳಿ ಪಿಸುಗುಟ್ಟಿದಾಗ ಸಣ್ಣದಾಗಿ ಕಂಪಿಸುತ್ತಾ ಕಣ್ಮುಚ್ಚಿದಳು. ಅವಳ ಈ ಪ್ರತಿಕ್ರಿಯೆ ಅವನಿಗೆ ಮತ್ತೇರಿಸುವಂತಿತ್ತು. ಹೇ, ನೀವಿಬ್ರು ಇಲ್ಲಿದ್ದೀರಾ? ಸಿಂಚನಾಳ ಧ್ವನಿ ಕೇಳಿ ದಡಬಡಿಸಿ ಎದ್ದು ನಿಂತ ಅರ್ಪಿತಾ, ಸಿಂಚನ, ನಾನು ನಮ್ಮ ರೂಮಿಗೆ ಹೋಗಿರ್ತೀನಿ ಎಂದು ಅವಳ ಉತ್ತರಕ್ಕೂ ಕಾಯದೆ ಓಡು ನಡಿಗೆಯಲ್ಲಿ ಹೊರಟಳು. ಅರೆ, ಇವಳಿಗೇನಾಯಿತು ಎಂದುಕೊಳ್ಳುತ್ತಾ, ಶ್ರೀ, ಅರು ಯಾಕೆ ಇಷ್ಟು ಅವಸರವಾಗಿ ಹೋಗ್ತಿದ್ದಾಳೆ? ಏನು ಮಾಡಿದೆ? ಕೇಳಿದಳು ರೇಗಿಸುವಂತೆ. ಇಷ್ಟು ಬೆಳಕಿನಲ್ಲಿ ರೂಮಿಂದ ಹೊರಗೆ ನೀನೂ ಇರಬೇಕಾದ್ರೆ ಏನು ಮಾಡೋಕ್ಕಾಗುತ್ತೆ ಡಿಯರ್? ಅವಳೆದುರು ನಿಂತು ಕೇಳಿದವನು, ನೀನು ಬರುವುದು ಇನ್ನೊಂದು ಕ್ಷಣ ತಡವಾಗಿದ್ರೂ ನಾನೇನು ಮಾಡ್ತಿದ್ದೆ ದೇವರಾಣೆ ನನಗೆ ಗೊತ್ತಿಲ್ಲ ಹೇಳಿಕೊಂಡನು ಮನಸ್ಸಿನಲ್ಲೇ. ನಂಬಬಹುದು ತಾನೇ ಎಂದು ಕಣ್ಣು ಕಿರಿದುಗೊಳಿಸಿ ಕೇಳಿದಳು ಸಿಂಚನ. ಹೇ ಕಮಾನ್ ಸಿಂಚನ, ನಾನೇನೋ ರೇಪಿಸ್ಟ್ ಅನ್ನೋ ಥರ ಕೇಳ್ತಾ ಇದೆಯಾ ನೀನು? ದಿಸ್ ಇಸ್ ನಾಟ್ ಫೇರ್. ಕೋಪಗೊಂಡಂತೆ ನಟಿಸಿದ. ಹಾಗಲ್ಲ ಶ್ರೀ, ನೋಡು, ನಿನ್ನ ಮುಂಬೈ ಬೆಡಗಿಯರ ಹಾಗೆ 4 ದಿನ ಒಬ್ಬನ ಜೊತೆ ಓಡಾಡಿ 5ನೇ ದಿನ ಅವನನ್ನು ಮರೆತು ಇನ್ನೊಬ್ಬನನ್ನು ಹುಡುಕಿಕೊಂಡು ಹೋಗೋ ಹುಡುಗಿಯಲ್ಲ ಅರ್ಪಿತಾ. ಸೊ ಅವಳ ಜೊತೆ ಆಟ ಆಡಬೇಡ ಶ್ರೀ, ಎಚ್ಚರಿಸುವಂತೆ ನುಡಿದಳು ಸಿಂಚನ. ನೋ, ಹೆದರ್ಕೋಬೇಡ, ನನ್ನಿಂದ ನಿನ್ನ ಫ್ರೆಂಡ್ಗೆ ಯಾವ ತೊಂದರೆನೂ ಆಗಲ್ಲ ಎನ್ನುತ್ತಾ ಸಿಗರೇಟ್ ಒಂದನ್ನು ತುಟಿಗಳ ನಡುವೆ ಇರಿಸಿ ಅದರ ತುದಿಗೆ ಲೈಟರ್ ಸೋಕಿಸಿದ. ಓಕೆ ಶ್ರೀ, ನಾನು ರೂಮಿಗೆ ಹೋಗ್ತೀನಿ, ಸಂಜೆ ಸಿಗೋಣ ಎಂದು ಅಲ್ಲಿಂದ ಹೊರಟಳು ಸಿಂಚನ. ಅಲೆಗಳ ಏರಿಳಿತವನ್ನು ನೋಡುತ್ತಾ ಸಿಗರೇಟ್ ಸೇದುತ್ತಾ ನಿಂತನು ಶ್ರೀಕರ್. ಸುರುಳು ಸುರುಳಿಯಾಗಿ ಬಂದ ಹೊಗೆಯಲ್ಲಿ ಮೂಡಿದ್ದು ಅರ್ಪಿತಾಳ ಆಕೃತಿ. ಸಂಜೆ ಸುಮಾರು 5ರ ಸಮಯ. ಕಾಫಿ, ಟೀ, ಲೈಟಾಗಿ ಸ್ನ್ಯಾಕ್ಸ್ ಮುಗಿಸಿ ಎಲ್ಲರೂ ಬೀಚಿನತ್ತ ನಡೆದರು.
ಮುಂಬೈಯಲ್ಲಿದ್ದ ಸತ್ಯಜಿತ್, ಮಿಥಿಲಾ ಹಾಗೂ ಶ್ರೀಕರ್ನಿಗೆ ಸಮುದ್ರದ ಭೇಟಿ ಅಪರೂಪವೇನಿರಲಿಲ್ಲ. ಆದರೂ ಕೆಲಸದ ಒತ್ತಡಗಳೆಲ್ಲವನ್ನು ಬದಿಗಿಟ್ಟಿ ಬಂದಿದ್ದರಿಂದ ಸತ್ಯಜಿತ್ ಹಾಗೂ ಮಿಥಿಲಾ ಕೂಡ ಸಂತಸದಿಂದಲೇ ನೀರಿಗಿಳಿದರು. ಇನ್ನು ಬೆಂಗಳೂರಿನಲ್ಲಿದ್ದ ಸುಭಾಷ್ ಹಾಗೂ ಸುಲೇಖಾರನ್ನು ಕೇಳಬೇಕೇ? ಸತ್ಯಜಿತ್ ಹಾಗೂ ಮಿಥಿಲಾರೊಂದಿಗೆ ಅವರು ನೀರಿಗಿಳಿದು ಆಡತೊಡಗಿದರು. ಸಿಂಚನ, ಅರ್ಪಿತಾ ಕೂಡ ಅಲೆಗಳೊಂದಿಗೆ ನಗುತ್ತಾ ಆಡುತ್ತಿದ್ದರು. 1 ನಿಮಿಷ ಅರು, ಸೂರಜ್ ಕಾಲ್ ಮಾಡ್ತಿದ್ದಾನೆ, ಮಾತಾಡಿ ಬರ್ತೀನಿ, ಹುಷಾರು, ತುಂಬ ಮುಂದೆ ಹೋಗಬೇಡ ಎಂದು ಹೇಳಿ ಕಾಲ್ ರಿಸೀವ್ ಮಾಡುತ್ತಾ ಎಲ್ಲರಿಂದ ಸ್ವಲ್ಪ ದೂರ ಹೋದಳು ಸಿಂಚನ. ಒಂದರ ಹಿಂದೆ ಒಂದು ಪೈಪೋಟಿಗೆ ಬಿದ್ದಂತೆ ಬರುವ ಅಲೆಗಳೊಂದಿಗೆ ಪುಟ್ಟ ಮಗುವಿನಂತೆ ಆಡುತ್ತಿದ್ದ ಅರ್ಪಿತಾಳಿಗೆ ಗೆಳತಿಯ ಎಚ್ಚರಿಕೆ ಮಾತು ಕೇಳಿಸಿತೋ ಇಲ್ಲವೋ ಸ್ವಲ್ಪ ಹೆಚ್ಚಾಗಿಯೇ ಮುಂದೆ ಹೋಗಿದ್ದಳು. ಎದುರಿಗೆ ರಭಸದಿಂದ ಬರುತ್ತಿದ್ದ ದೊಡ್ಡ ಅಲೆಯೊಂದನ್ನು ನೋಡಿ ಗಾಬರಿಯಿಂದ ಹಿಂತಿರುಗಿ ನೋಡಿದವಳಿಗೆ ತಾನು ಎಲ್ಲರಿಂದ ತುಸು ದೂರವೇ ಬಂದಿದ್ದೇನೆ ಎಂದು ಅರ್ಥವಾಯಿತು. ಅಲೆಗಳು ಹತ್ತಿರವಾದಂತೆ ಭಯದಿಂದ ಆಯ ತಪ್ಪಿದಂತೆನಿಸಿ ಹಿಂದಕ್ಕೆ ಬಾಗಿದವಳಿಗೆ ಏನೋ ಆಸರೆಗೆ ಸಿಕ್ಕಂತಾಗಿ ತಿರುಗಿ ಗಟ್ಟಿಯಾಗಿ ತಬ್ಬಿದಳು. ಬಂದ ಅಲೆ ಅವಳಿಗೆ ಆಸರೆ ನೀಡಿದವರನ್ನು ಸಂಪೂರ್ಣವಾಗಿ ತೋಯಿಸಿ ಹೋಗಿತ್ತು. ಕೆಲವು ಕ್ಷಣಗಳ ನಂತರ ಕಣ್ತೆರೆದು ನೋಡಿದವಳಿಗೆ ತಾನು ಶ್ರೀಕರ್ನ ಬಾಹುಗಳಲ್ಲಿ ಇರುವುದನ್ನು ತಿಳಿದು ಸಂಕೋಚದಿಂದ ತಲೆ ತಗ್ಗಿಸಿದಳು. ಮರುಕ್ಷಣವೇ ಅವನಿಂದ ಬಿಡಿಸಿಕೊಂಡು ಹೋಗಲೆತ್ನಿಸಿದವಳು ಆಯ ತಪ್ಪಿ ಮತ್ತೊಮ್ಮೆ ಅವನೆದೆಗೊರಗಿದಾಗ ತನ್ನೆರಡೂ ಕೈಗಳಲ್ಲಿ ಅವಳ ನಡು ಬಳಸಿ ಭದ್ರವಾಗಿ ಅವಳನ್ನು ಹಿಡಿದುಕೊಂಡನು. ಅವಳು ತೊಟ್ಟಿದ್ದ ಬಟ್ಟೆ ಅಲೆಯ ರಭಸದೊಂದಿಗೆ ಪೂರ್ತಿಯಾಗಿ ತೊಯ್ದು ಅವಳ ದೇಹ ಸಿರಿಯನ್ನು ಬಚ್ಚಿಡಲು ವಿಫಲವಾಗಿತ್ತು. ಮತ್ತೊಮ್ಮೆ ಅವನ ಸಂಯಮಕ್ಕೆ ಸವಾಲೊಡ್ಡಿ ನಿಂತಿತ್ತು ಸಂದರ್ಭ. ತೊಳೆದ ಮುತ್ತಿನಂತೆ ಕಾಣುತ್ತಿದ್ದ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಮುತ್ತಿನ ಮಳೆ ಸುರಿಸಬೇಕೆಂಬ ಬಯಕೆ ಬಹಳವಾಗಿ ಉಂಟಾಗಿತ್ತವನಿಗೆ. ಆದರೆ ಎಚ್ಚೆತ್ತ ಅರ್ಪಿತಾ ಈ ಬಾರಿ ಗಟ್ಟಿಯಾಗಿ ನಿಂತು ಅವನಿಂದ ದೂರ ಸರಿದು ರೂಮಿನೆಡೆ ಹೋದಳು. ಹೋದವಳನ್ನೇ ನೋಡುತ್ತಾ ನಿಟ್ಟುಸಿರೊಂದನ್ನು ದಬ್ಬಿ ಆಕಾಶದೆಡೆ ಮುಖ ಮಾಡಿ ನಿಂತ ಮಗನನ್ನು ನೋಡಿದ ಸತ್ಯಜಿತ್ರವರಿಗೆ ಅವನ ಹೊಯ್ದಾಟ ಅರ್ಥವಾಗಿತ್ತು. ಬೇರೆ ಹುಡುಗಿಯರೊಂದಿಗೆ ಮಗ ನಡೆದುಕೊಳ್ಳುತ್ತಿದ್ದ ರೀತಿಗೂ ಅರ್ಪಿತಾಳೊಂದಿಗೆ ಅವನು ನಡೆದುಕೊಳ್ಳುತ್ತಿರುವ ರೀತಿಗೂ ಬಹಳಷ್ಟು ವ್ಯತ್ಯಾಸವಿದೆ. ಅರ್ಪಿತಾಳಿಗೆ ಅವನು ಇಂಚಿಂಚಾಗಿ ಸೋಲುತ್ತಿದ್ದಾನೆ ಎಂಬುದು ಅವರ ಅನುಭವಸ್ಥ ಕಂಗಳು ಗ್ರಹಿಸಿತ್ತು. ಮಗನ ಸಂತಸಕ್ಕಾಗಿ ಏನು ಮಾಡಲೂ ಸದಾ ಸಿದ್ಧರವರು. ಆಗಸದಲ್ಲಿನ ಬೆಳಕು ಮಾಯವಾಗಿ ಕತ್ತಲಾವರಿಸುತ್ತಿದ್ದಂತೆ ಎಲ್ಲರೂ ತಮ್ಮ ತಮ್ಮ ರೂಮಿನತ್ತ ಹೆಜ್ಜೆ ಹಾಕಿದರು. ಇತ್ತ ರೂಮಿಗೆ ಬಂದಾಗಿನಿಂದಲೂ ಸಪ್ಪಗೆ ಏನೋ ಯೋಚಿಸುವಂತೆ ಕುಳಿತಿದ್ದ ಅರ್ಪಿತಾಳನ್ನು ಸಿಂಚನ ಹಾಗೂ ವೆಂಕಜ್ಜಿ ಪ್ರಶ್ನೆ ಮಾಡಿದಾಗಲೂ ಹಾರಿಕೆ ಉತ್ತರವನ್ನು ಕೊಟ್ಟು ಸುಮ್ಮನಾಗಿಸಿದ್ದಳು. ಆದರೆ ಅವಳ ಮನಸ್ಸಿನಲ್ಲಿ ಸಣ್ಣ ಯುದ್ಧವೊಂದು ಶುರುವಾಗಿತ್ತೆಂದರೆ ತಪ್ಪಲ್ಲ. ಶ್ರೀಕರ್ನ ಮಾತು, ಸನಿಹ, ಒಡನಾಟ ಅವಳಲ್ಲಿ ಇಷ್ಟು ವರ್ಷಗಳು ನಿರ್ಜೀವವಾಗಿದ್ದ ಭಾವನೆಗಳಿಗೆ ಜೀವ ತಂದುಕೊಟ್ಟಿತ್ತು. ಅವಳು ಬೆಳೆದು ಬಂದ ರೀತಿ, ಮನೆಯಲ್ಲಿ ನೀಡಿದ ಸಂಸ್ಕಾರ ಅವಳನ್ನು ಅವನಿಂದ ದೂರವಿರುವಂತೆ ಎಚ್ಚರಿಸಿದರೆ ಅವಳ ಮನಸ್ಸು ಪ್ರತಿ ಬಾರಿ ಅವನು ಹತ್ತಿರವಾದಾಗಲೂ ಬೆಂಕಿಯ ಜ್ವಾಲೆಗೆ ಸೋಕಿದ ಮೇಣದಂತೆ ಕರಗಿ ಹೋಗುತ್ತಿತ್ತು. ಬೇಡವೆಂದರೂ ಅವನ ಸನಿಹವನ್ನು ಬಯಸುತ್ತಿತ್ತು ಅವಳ ತನುಮನ. ಬಹಳ ಯೋಚಿಸಿ ಅವನಿಂದ ದೂರವಿರುವುದೇ ಒಳಿತೆಂದು ನಿರ್ಧರಿಸಿದವಳೆ, ಸಿಂಚನ, ನನಗೆ ಹಸಿವಿಲ್ಲ, ತಲೆ ಬೇರೆ ನೋಯ್ತಾ ಇದೆ, ನಾನು ಮಲ್ಕೋತೀನಿ, ಪ್ಲೀಸ್ ನನ್ನನ್ನು ಎಬ್ಬಿಸಬೇಡ ಎಂದು ಹೇಳಿದವಳೆ ಹಾಸಿಗೆಯ ಮೇಲೆ ಉರುಳಿ ಕಣ್ಮುಚ್ಚಿದಳು. ಹಾಯ್, ನಮಸ್ತೆ. ಅಂತೂ ನೀವುಗಳೆಲ್ಲ ಕಾದಿದ್ದ ಶ್ರೀಕರ್ ಅರ್ಪಿತಾರ ಮರು ಭೇಟಿಯಾಯಿತು. ಹೇಗನ್ನಿಸ್ತು? ನಿಮಗೆ ಇಷ್ಟ ಆಯಿತಾ? ಅರ್ಪಿತಾಳಂತ ಮುದ್ದಾದ ಹುಡುಗಿಗೆ ಯಾರು ತಾನೇ ಸೋಲದೇ ಇರೋಕ್ಕೆ ಸಾಧ್ಯ ಹೇಳಿ? ಹಾಗೆ ಶ್ರೀಕರ್ನಂಥ ಜಬರ್ದಸ್ತ್ ಹುಡುಗನನ್ನು ದೂರ ಇಡೋದು ಕೂಡ ಸುಲಭದ ಮಾತಲ್ಲ ಅಲ್ವಾ? ಸೋಲುತ್ತಿರುವ ಮನಸ್ಸನ್ನು ಹಿಡಿದಿಡಲು ಇಬ್ಬರೂ ಒಂದೊಂದು ರೀತಿ ಹೊಯ್ದಾಡುತ್ತಿದ್ದಾರೆ. ಮುಂದೇನು? ಮುಂದಿನ ಅಧ್ಯಾಯದವರೆಗೂ ಸ್ವಲ್ಪ ಕಾಯೋಣ.